ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆನೇ ಎದ್ದು ನಾನು ಏನು ಮಾಡ್ತೀನಿ, ನನ್ನ ಸ್ಕೂಲ್ ಡೇಸ್ ವ್ಲಾಗ್ ಹೇಗಿರುತ್ತೆ ಅಂತ. ನಾವು ಬೆಳಗ್ಗೆ ಹೇಳ್ತಿದ್ದಂಗೆ ಒಂದು ಗ್ಲಾಸ್ ನೀರು ತೊಗೊಂಡು ಹಾಗೆಯೇ ನಾನು ಸೀಡ್ಸ್ ತೊಗೊಂಡು ಆಚೆ ಹೋಗ್ತೀನಿ. ವೆದರ್ನೆಲ್ಲ ನೋಡಿಕೊಂಡು ನೀರು ಕುಡ್ದು ಹಾಗೆ ಸೀಡ್ಸ್ ತಿಂತೀನಿ. ನಾನು ಖಾಲಿ ಹೊಟ್ಟೆಯಲ್ಲಿ ಅದನ್ನು ಮಾತ್ರ ಕಾಫಿಯನ್ನು ಕುಡಿಯೋಲ್ಲ. ಹಾಗೆ ಇಲ್ಲಿ ನಾನು ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮಾಡೋಕ್ಕೆ ಏನೇನು ಬೇಕು ಅಂತ ರೆಸಿಪಿ ತೋರಿಸ್ತೀನಿ. ಇಲ್ಲಿ ನಾನು ಪ್ಲೇಟಲ್ಲಿ ಜೋಡಿಸ್ಕೊಂಡಿರೋದೆಲ್ಲ ಮಸಾಲ ಐಟಮ್ಸು: ಬೆಳ್ಳುಳ್ಳಿ, ಶುಂಠಿ, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ, ಈರುಳ್ಳಿ, ಮೆಣಸು, ಚಕ್ಕೆ, ಲವಂಗ ಇಷ್ಟು ರುಬ್ಕೋಬೇಕು. ಹಾಗೆ ಹಚ್ಚಿಟ್ಕೊಂಡಿರೋಂಥ ತರಕಾರಿ. ಹಾಗೆ ಇಲ್ಲಿ ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸ್ ಆಗೋಷ್ಟು ಅಕ್ಕಿನ ಹಾಕಿ ನೀರಲ್ಲಿ ನೆನೆಯೋಕೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ 2 ಹಸಿರುಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟೇ. ಹಾಗೆ 1 ಮೀಡಿಯಮ್ ಸೈಜ್ ಟೊಮೊಟೊ, ಹಾಗೆ 2 ಮೀಡಿಯಮ್ ಸೈಜ್ದು ಈರುಳ್ಳಿ. ಇವಾಗ ನಾವು ಮಸಾಲೆನ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ಪೇಸ್ಟ್ ಆಗಿರಬೇಕು, ನುಣ್ಣಗೆ ತರತರಿ ಎಲ್ಲ ಆಗಿರೋದು ಬೇಡ. ಇಲ್ಲಿ ಗ್ಯಾಸ್ ಮೇಲೆ ನಾನು ಕುಕ್ಕರ್ ಇಟ್ಟು ಎಣ್ಣೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಒಗ್ಗರಣೆಗೆ ಆಗಲೇ ತೋರಿಸಿರೋಂಥ ಸ್ಪೈಸಸ್ ಎಲ್ಲ ಹಾಕೋತಾ ಇದ್ದೀನಿ. ಅದೆಲ್ಲ ಫುಲ್ಲು ಊದಬೇಕು, ಲವಂಗ ಫುಲ್ ಊದುತ್ತೆ. ಹಂಗಾದ್ಮೇಲೆ ನಾವು ನೆಕ್ಸ್ಟು ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋಣ. ಹಾಗೆ ಹಸಿರುಮೆಣಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಗೋಲ್ಡನ್ ಬರೋವರೆಗೂ ನಾವು ಹುರ್ಕೊಬೇಕು. ನಾನು ಹಸಿರುಮೆಣ್ಸಿನ್ಕಾಯಿನ ಸೀಳಿಲ್ಲ, ನಾನು ಹಾಗೆ ಕೈಯಲ್ಲಿ ಮುರಿದಾಕಿದ್ದೀನಿ. ಖಾರ ತುಂಬ ಜಾಸ್ತಿ ಬೇಕು ಅನ್ನೋರು ಅದನ್ನು ಚಾಪ್ ಮಾಡ್ಕೊಳ್ಳಿ. ನನಗೆ ಖಾರ ಮೀಡಿಯಮ್ ಬೇಕು, ಅದಕ್ಕೋಸ್ಕರ ನಾನು ಮುರಿದಾಕಿದ್ದೀನಿ. ಅದು ಫುಲ್ಲು ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕು ನಾವು. ಅದು ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ನೋಡಿ, ಇವಾಗ ನಾನು ತರಕಾರಿ ಹಾಕ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕಿ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಅದ್ರ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಸ್ವಲ್ಪ ತರಕಾರಿ ಮೀಡಿಯಮಲ್ಲಿ ಸ್ವಲ್ಪ ಬೆಂದಿರಬೇಕು. ಹಾಗೆ ನಾವು ಇದನ್ನು ಉರಿಯುವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಉರಿಯೋಣ. ಹಸಿ ವಾಸನೆ ಎಲ್ಲ ಹೋಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಇದು ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಎಣ್ಣೆಲಿ. ಯಾವ ರೀತಿ ಅಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಅದರದ್ದು ಎಣ್ಣೆ ಬಿಡಬೇಕು. ಆ ರೀತಿ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಕೈ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ, ಕೈ ಬಿಡಿದರಂಗೆ. ಹಾಗೆ ಒಂಚೂರು ಫ್ರೈ ಆಗಿದ ತಕ್ಷಣ ಜೊತೆಗೆ ಟೊಮೊಟೊ ಹಾಕ್ಕೊಂಡು, ಟೊಮೆಟೊ ಬೇಯೋಕ್ಕೋಸ್ಕರ ಒಂದು ಸ್ವಲ್ಪ ನಾವು ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ, ಹಾಗೆ ತರಕಾರಿನೂ ಸಹ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು ಟೊಮೊಟೊ ಮತ್ತು ಸಾಲ್ಟ್ ಎರಡೂ ಹಾಕಿ ಸ್ವಲ್ಪ ಹೊತ್ತು ಲಿಡ್ಡನ್ನ ನಾನು ಕ್ಲೋಸ್ ಮಾಡ್ತೀನಿ. ಲಿಡ್ಡನ್ನ ಕ್ಲೋಸ್ ಮಾಡಿ ನಾನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತೀನಿ. ಅದೇನಿಲ್ಲ, ಜಾಸ್ತಿ ಏನಿಲ್ಲ, ಸಿಪ್ಪೆ ಸುಲಿಬೇಕು, ಹಾಗೆ ಬೇಯಬೇಕು. ಅದು ಸುತ್ತ ನೀರು ಬಿಟ್ಟಿರುತ್ತೆ ನೋಡಿ, ಆ ರೀತಿ ನೀರು ಬಿಟ್ಟು ನಮಗೆ ಸೌಟಲ್ಲಿ ಕುಟ್ಟು ನೋಡಿದಾಗ ಗೊತ್ತಾಗುತ್ತೆ ಸಿಪ್ಪೆ ಬಿಟ್ಟಿರುತ್ತೆ. ಅಷ್ಟು ಬೆಂದಿದ್ರೆ ನಮಗೆ ಸಾಕು. ನಾವು ಈ ಟೈಮಲ್ಲಿ ಫ್ಲೇಮ್ನ ಕಮ್ಮಿ ಮಾಡಿಬಿಟ್ಟು ಮಸಾಲೆ ರುಬ್ಬಿರೋಂಥ ನಮ್ಮದು ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕಿ ಅದು ಹಸಿ ವಾಸನೆ ಹೋಗಬೇಕು. ನಾವೆಲ್ಲ ಹಾಕಿರೋದೆಲ್ಲ ಪದಾರ್ಥ ಎಲ್ಲ ಯಾವುದೂ ಫ್ರೈ ಮಾಡಿಲ್ಲ ಅಲ್ವಾ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈ ಬಿಡ್ದೇ ಫ್ರೈ ಮಾಡಿ. ಯಾಕಂದ್ರೆ ನಾವು ನೀರು ಹಾಕಿರಲ್ಲ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಕ್ಲೀನಾಗಿ ನಾವು ಫ್ರೈ ಮಾಡಬೇಕು. ನೋಡಿ, ಜಾಸ್ತಿ ಏನಿಲ್ಲ, ಅದು ನೀರು ಬಿಡಬೇಕು. ಮಸಾಲೆ ಇರೋಂಥ ನೀರು ಬಿಡೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡಿದ್ಮೇಲೆ ನಾನು ನೆಕ್ಸ್ಟ್ ಹಾಕೋದೆಲ್ಲ ಬಂದ್ಬಿಟ್ಟು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ. ನಾನಿವಾಗ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಹಾಗೆ ಗರಂ ಮಸಾಲ ಸ್ವಲ್ಪ 1/2 ಟೇಬಲ್ ಸ್ಪೂನು, ಎಲ್ಲ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಅಷ್ಟೇ ಹಾಕೋದು. ಹಾಗೆ ನಾವು ಇಲ್ಲಿ ಮನೇಲಿ ಮಾಡಿಸಿರೋಂಥ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಅಂಗಡಿದೂ ಹಾಕೊಬೋದು. ನಾವು ಮನೇಲೇ ಮಾಡಿಸೋದು. ನಾವು ಮಟನ್ ಸಾರಿಗೆಲ್ಲ ಬೇಕು ಅಂತ ಅದ್ರದ್ದು ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಹಾಕಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಇದು ಬಂದ್ಬಿಟ್ಟು ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಬಟ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಮಿಕ್ಸ್ ಕೊಟ್ಟು ನೆಕ್ಸ್ಟು ನಾವು ಆ ಲೋಟದ ಅಳತೆ ತಕ್ಕಾಗಿ 1:2 ರೀತಿ ನಾನು ನೀರು ಹಾಕ್ಕೊಂಡಿದ್ದೀನಿ. 1.5 ಗ್ಲಾಸ್ಗೆ 3 ಗ್ಲಾಸು ನೀರು ಹಾಕಬೇಕು. ಬಟ್ ನಾನು 3.25 ಹಾಕಿದ್ದೀನಿ. ಯಾಕಂದರೆ ನಮ್ಮದು ರೈಸ್ ಬಂದ್ಬಿಟ್ಟು ಸ್ವಲ್ಪ ಅನ್ನ ಒದಗುತ್ತೆ. ನೀರು ಕಮ್ಮಿ ಹಾಕೋದ್ರಿಂದ ಮುಳ್ಳಕ್ಕೆ ಆಗುತ್ತೆ. ಆದ್ದರಿಂದ 1/4 ಭಾಗ ನೀರು ಜಾಸ್ತಿ ಹಾಕಿದ್ರೆ ರೈಸು ಪರ್ಫೆಕ್ಟಾಗಿ ಆಗುತ್ತೆ. ಮಿಕ್ಸಿ ಜಾರಲ್ಲಿರೋಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ನಾನು ಆ ನೀರನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಯಾವತ್ತೂ ನೀವು ಕುದಿ ಬರದೇ ಅಕ್ಕಿ ಹಾಕೋಕ್ಕೆ ಹೋಗಬೇಡಿ. ಆವಾಗ ಮಸಾಲೆ ಎಲ್ಲ ಮೇಲಿರುತ್ತೆ, ಅಕ್ಕಿ ಎಲ್ಲ ಕೆಳಗೆ ಇರುತ್ತೆ, ಚೆನ್ನಾಗಾಗಲ್ಲ. ನೀರು ಚೆನ್ನಾಗಿ ಕುದಿ ಬಂದ ಮೇಲೇ ನೀವು ಹಾಕಬೇಕು. ನಾನಿವಾಗ ಅಳತೆ ತಕ್ಕನಾಗಿ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಆವಾಗಲೇ ಒಂದು ಸ್ವಲ್ಪ ಸಾಲ್ಟ್ ಹಾಕಿರ್ತೀವಲ್ವ, ನೋಡಿ ಹಾಕ್ಕೊಳ್ಳಿ. ಒಂಚೂರು ಕಮ್ಮಿನೇ ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ತಕ್ಕಾಗಿ ಅಳತೆ ತಕ್ಕನಾಗಿ ಸಾಲ್ಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು 1 ನಿಮಿಷ ತಿರುಗಿಸಿ ಅದು ನೀರು ಕುದಿ ಬರೋವರೆಗೂ ಬಿಡೋಣ. ಲಿಡ್ಡು ಕ್ಲೋಸ್ ಮಾಡೋದ್ರಿಂದ ಬೇಗ ಕುದಿ ಬರುತ್ತೆ. ನೋಡಿ, ನೀರು ಈ ಥರ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಆವಾಗಲೇ ತೊಳೆದು ನೆನೆಸ್ಕೊಂಡಿರೋಂಥ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಹಾಕ್ಕೊಂಡ್ಮೇಲೂ ಅಷ್ಟೇ, ಅದು ಕುದಿ ಬರಬೇಕು. ಒಂದು ರೌಂಡ್ ಕುದಿ ಬಂದಮೇಲೆ ಒಂದು ಸಲ ಕೈ ತಿರುಗಿಸಿ ನಾವು
ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆನೇ ಕ್ಲೋಸ್ ಮಾಡಿದ್ರೆ ಹೇಳೋದಿಲ್ಲ, ನಾನು ಆವಾಗಲೇ ಮಸಾಲೆ ಮೇಲಿರುತ್ತೆ, ಅನ್ನ ಎಲ್ಲ ಕೆಳಗಿರುತ್ತೆ ಅಂತ ಆ ರೀತಿ ಆಗುತ್ತೆ. ಕ್ಲೀನಾಗಿ ಅದು ಮಿಕ್ಸಪ್ ಆಗೋಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ನೋಡಿ ಈ ರೀತಿ ಕುದಿ ಬರಬೇಕು ಚೆನ್ನಾಗಿ. ಈ ರೀತಿ ಕುದಿ ಬಂದಮೇಲೆ ಕ್ಲೋಸ್ ಮಾಡಿ. ನಾನಿಲ್ಲಿ ಒಂದು 2-3 ಡ್ರಾಪ್ಸ್ ಅಷ್ಟು ಲೆಮನ್ ಹಾಕ್ಕೊತೀನಿ ನಾನು ಈ ಟೈಮಲ್ಲಿ. ಸಮ್ಟೈಮ್ಸ್ ಸಾಲ್ಟ್ ಖಾರ ಇದೆಲ್ಲ ಏನಾದ್ರು ಇದ್ದರೆ ಲೆಮನ್ ಹಾಕೋದ್ರಿಂದ ಅದು ಕರೆಕ್ಟಾಗಿ ಆಗುತ್ತೆ. ಸಾಲ್ಟು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಆದಾಗ ಲೆಮನ್ ಹಾಕೋದ್ರಿಂದ ಅದು ಕಂಟ್ರೋಲ್ ಮಾಡುತ್ತೆ. ಹಾಗೆ ರೈಸ್ ಬಂದ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ. ನೀವು ಮೊಸರು ಹಾಕಿದ್ರೆ ಲೆಮನ್ನ ಕಟ್ ಮಾಡಿ, ಮೊಸರು ಹಾಕ್ಕೊಂಡಿಲ್ಲ ಅಂದರೆ ಲೆಮನ್ನ ಹಾಕಿ. ನಾನು ಎರಡರಲ್ಲಿ ಯಾವ್ದಾರ ಒಂದು ಹಾಕ್ತೀನಿ. ಈ ರೀತಿ ಸೌಟ್ ಮೇಲೆ ಹಾಕೋದ್ರಿಂದ ಅದರಲ್ಲಿ ಏನಾದರೂ ಬೀಜ ಇದ್ದರೆ ಅದು ಸೌಟಲ್ಲೇ ಉಳ್ಕೊಳ್ಳುತ್ತೆ. ನಿಂಬೆಹಣ್ಣಿನ ಬೀಜ ಇದರಲ್ಲಿ ಯಾವುದೇ ರೀತಿ ಬೀಜ ಇರಲ್ಲ, ಅದರಿಂದ ನಾನು ಸೌಟ್ ಮೇಲೆ ಹಾಕೊತೀನಿ. ನೋಡಿ ಈ ರೀತಿ ಕುದಿ ಬರಬೇಕು. ಈ ರೀತಿ ಕುದಿ ಬಂದಾಗಲೇ ನಾವು ಒಂದು ರೌಂಡ್ ತಿರುಗಿಸಿ ನಾವು ಆಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಬೇಕು. ಅದಕ್ಕೂ ಮುಂಚೆನೇ ನಾವು ಕ್ಲೋಸ್ ಮಾಡಿದ್ರೆ ನಿಮಗೆ ರೈಸು ಮಸಾಲೆ ಸಪ್ರೇಟ್ ಆಗುತ್ತೆ. ಇನ್ನೊಂದ್ಸಲಿ ಡೌಟ್ ಆದರೆ ನೀವು ಅಳತೆಗೆ ಆ ರೀತಿ ನಾನು ಸೌಟಿಕ್ಕಿ ಚೆಕ್ ಮಾಡಿದ್ನಲ್ಲ, ಆ ರೀತಿ ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಕೈಯಲ್ಲಿ ಅಳತೆ ಥರನೇ. ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಜಿಲ್ ಬಂದಮೇಲೆ ಆಫ್ ಮಾಡೋದು ಅಷ್ಟೇ, ಇನ್ನೇನಿಲ್ಲ. 2 ವಿಜಿಲ್ ಬಂತು. ನಾನು ಕೂಲ್ ಆದಮೇಲೆ ನಾನು ನಿಮಗೆ ಕುಕ್ಕರ್ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಉದ್ರುದ್ರಾಗಿದೆ. ಅನ್ನ ಎಲ್ಲ ಯಾವುದೇ ರೀತಿ ತಳ ಹಿಡ್ದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂದರೆ ಪಲಾವು. ನೋಡಿ ಒಂಚೂರು ತಳ ಹಿಡ್ದಿಲ್ಲ. ತಳ ಹಿಡಿಬಾರ್ದು ಅಂತ ನಾನು ಏನು ಮಾಡ್ತೀನಿ, ಒಂದು 1/4 ಗ್ಲಾಸ್ ಮುಂದೆ ಹಾಕ್ತೀನಿ. ಬನ್ನಿ ನಮ್ಮ ಮನೆಯವ್ರಿಗೆ ಕೊಟ್ಟು ಕೇಳೋಣ ಹೇಗಿದೆ ಅಂತ. ಅವರಂತೂ ಮುಜುಗರ. ಅವ್ರು ಕೇಳಿದ ತಕ್ಷಣ ನಾವು ಸೂಪರ್ ಅಂದ್ಬಿಟ್ರು, ಏನು ಮಾತೇ ಆಡಿಲ್ಲ. ಇವತ್ತು ನನ್ನ ಮಗನಿಗೆ ಟಿಫನ್ ಎಲ್ಲ ತಿನ್ನಿಸಿ ವ್ಯಾನ್ ಹಚ್ಚಕ್ಕೆ ಹೋಗಿದ್ದೆ. ಯಾಕೋ ಸ್ವಲ್ಪ ಡಲ್ಲಾಗಿದ್ದ. ಯಾಕೆ ಹಿಂಗಿದ್ಯಾ ಅಂತ ಕೇಳಿದ್ರೆ, ತಂಗಿ ಪಾಪುನ ಬಿಟ್ಟೋಗ್ಬೇಕಲ್ಲ ಅದಕ್ಕೆ ಬೇಜಾರಾಗ್ತೈತೆ, ಒಬ್ಬಳೇ ಆಟ ಆಡ್ತಾಳೆ, ನೆನಪಾಗುತ್ತೆ ನನಗೆ ಅಂತ ಹೇಳ್ತಾ ಇದ್ದ. ನನಗೂ ತುಂಬ ಬೇಜಾರಾಯಿತು ಅವ್ನು ಹೇಳಿದ್ದು ಕೇಳಿ. ಹಾಗೋ ಹೀಗೋ ಮಾಡಿ ಅವನ ಜೊತೆ ಮಾತಾಡಿ ಅವ್ನ ಮುಖದಲ್ಲಿ ಕೊನೆಗೂ ಸ್ಮೆಲ್ ಬರೆಸಿ, ಇನ್ನೇನು ವ್ಯಾನ್ ಬರ್ತಿದೆ ಬಾ ಮಗನೆ ಅಂತ ಹೇಳ್ತಾ ಇದ್ದೆ. ಆಮೇಲೆ ಇನ್ಮೇಲೆ ಯೋಚನೆ ಮಾಡಬಾರ್ದು, ಸ್ಕೂಲಲ್ಲಿ ಹೋಗಿ ಚೆನ್ನಾಗಿ ಆಟ ಆಡೋ, ತಂಗಿ ಪಾಪು ನಾನು ನೋಡ್ಕೊತೀನಿ, ಬಂದಮೇಲೆ ಇಬ್ಬರು ಆಟ ಆಡಿರಂತೆ ಅಂದ್ಬಿಟ್ಟು ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಅವನಿಗೆ ವ್ಯಾನ್ ಹತ್ತಿಸ್ತಿದ್ದೆ ನಾನು. ಮಕ್ಕಳು ಬಾಯಲ್ಲಿ ಈ ರೀತಿ ಮಾತು ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ನನ್ನ ಮಗ ಅಂತೂ ನನಗೆ ಮಗಳಾದಮೇಲೆ ಫುಲ್ಲು ತಂಗಿ ತಂಗಿ ಅಂತ ಫುಲ್ಲು ಹ್ಯಾಪಿಯಾಗಿದ್ದಾನೆ. ಅವನು ನಮ್ಮ ಮಗಳು ಹುಡೋಕ್ಕಿಂತ ಮುಂಚೆನೂ ಕೇಳ್ತಿದ್ದ ನನಗೆ ಒಂದು ತಂಗಿ ಪಾಪು ಬೇಕು ಬೇಕು ಅಂತ. ಇವಾಗಂತೂ ಮೊದಲೆಲ್ಲ ಖುಷಿಯಾಗಿ ಹೋಗ್ತಿದ್ದವನು, ಇವಾಗಂತೂ ಅವಳನ್ನ ಬಿಟ್ಟು ಹೋಗೋಕೆ ಫುಲ್ಲು ಬೇಜಾರಲ್ಲಿ ಹೋಗ್ತಾನೆ. ಹಾಗೆ ಅವನ್ನ ಕಳಿಸಿ ಇವತ್ತು ನನ್ನ ಮಿನಿ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮಗನಿಗೂ ಬಾಯ್ ಮಾಡಿ ನಿಮಗೂ ಬಾಯ್ ಹೇಳ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಯಾವ ರೀತಿ ವ್ಲಾಗ್ ಬೇಕು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್. ನಗು 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 ನೀನು ಏನಾದರೂ ಚೇನಾದ ಮಾತಾಡು, ನೋವಾದರೂ ಬಿಡು 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 ಈ ಬೇಸರ.